ಈ ಮೀನು ಸಾರು ಬರೀ ರೆಸಿಪಿ ಅನ್ನೋಕ್ಕಿಂತ ಜನ್ರೇಷನಿಂದ ಜನ್ರೇಷನಿಗೆ ಬಂದಿರೋ ಒಂದು ಟ್ರೆಡಿಷ್ನಲ್ ಟೇಸ್ಟ್. ಹಾಗೆ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆ ಈ ಮೀನು ಸಾರು ಮಾತ್ರ ಸೂಪರ್ ಕಾಂಬಿನೇಷನ್. ಫಸ್ಟಿಗೆ ಕಾಣೆ ಮೀನನ್ನ ಚೆನ್ನಾಗಿ ತೊಳ್ಕೊಂಡು ನಂತರ ಕಟ್ ಮಾಡಿ ಇದಕ್ಕೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಕ್ಕೆ ಬಿಡಬೇಕು. ನಂತರ ಮಸಾಲೆಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು ಹಾಗೆ ಸ್ವಲ್ಪ ಮೆಂತೆಕಾಳು ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಕಾಯಿ ತುರಿ ಜೊತೆಗೆ ನೀರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹುಳಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಒಂದೊಂದು ಮೀನಿನ ಮಸಾಲ ಕನ್ಸಿಸ್ಟೆನ್ಸಿ ಒಂದೊಂದು ರೀತಿ ಇರುತ್ತೆ. ಹಾಗೆ ನಾವಿವತ್ತು ಮಾಡ್ತಿರೋದು ಕಾಣೆ ಮೀನಾಗಿರೋದ್ರಿಂದ ಇದ್ರದ್ದು ಮಸಾಲೆ ತುಂಬಾ ತೆಳುವಾಗಿರುತ್ತೆ. ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ನೀರು ಹಾಕ್ಕೊಳ್ಬೇಕು. ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ಆದಮೇಲೆ ಇದನ್ನು ಒಲೆ ಮೇಲೆ ಕುದಿಯಕ್ಕೆ ಬಿಡಬೇಕು. ಆಗ ಒಂದು ಅರ್ಧ ಹೋಳಷ್ಟು ನೀರುಳ್ಳಿನ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು. ಕುದಿ ಬರ್ತಾ ಇರುವಂತಹ ಸಾರಿಗೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿರುವಂತಹ ಮೀನನ್ನ ಒಂದೊಂದಾಗಿ ಹಾಕ್ಕೊಳ್ಬೇಕು. ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸಬೇಕಾಗಿಲ್ಲ. ಆಲ್ರೆಡಿ ಕುದಿ ಬಂದಿರೋ ಪದಾರ್ಥ ಆಗಿರೋದ್ರಿಂದ ಮೀನು ಬೇಗನೆ ಬೆಂದ್ಬಿಡತ್ತೆ. ಆದರೂ ಮೀನನ್ನ ಒಂದ್ಸಲ ಚೆಕ್ ಮಾಡಿ ಫ್ಲೇಮ್ನ ಆಫ್ ಮಾಡಿ. ನಂತರ ಇದಕ್ಕೆ ಕಲ್ಲಿನ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಕಲ್ಲು ಸಿಗಲಿಲ್ಲ ಅಂದರೆ ಈ ರೀತಿ ಸಿಂಪಲ್ಲಾಗಿ ಎಣ್ಣೆ, ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆನ ಕೊಡಬೇಕು. ಇಂತಹ ಸಾಂಪ್ರದಾಯಿಕ ಕರಾವಳಿ ಅಡುಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.